ದೋಸೆ, ಗೀ ದೋಸೆ, ಬಾತ್ ದೋಸೆ, ಒಪ್ಪನ್ ದೋಸೆ, ಮಾಗಡಿ ಅವರೇ ಬೇಳೆ ದೋಸೆ. ಇದನ್ನು ನೀವು ಕೇಳಬೇಕು ಅಂದರೆ ವಿ ವಿ ಪುರಂನಲ್ಲಿ SLV ದೋಸೆ ತಗೋಬೇಕು. ಏನು ಸೂಪರಾಗಿತ್ತು ಗೊತ್ತಾ. ಮೊನ್ನೆ ರೀಸೆಂಟಾಗಿ ವಿ ವಿ ಪುರಂ ಸ್ಟ್ರೀಟ್ಗೆ ಹೋದ್ವಿ. ಫುಲ್ ರಶ್ ಇತ್ತು. ಈ ವೀಕ್ ಡೇಸಲ್ಲೇ ಇಷ್ಟು ರಶ್ ಇದೆ ನೋಡಿ. ನಾವೊಂದು ಪಾವ್ ಭಾಜಿ, ಒಂದು ಅವರೆಬೇಳೆ ದೋಸೆ, ಹಾಗೆ ಸ್ವೀಟ್ ಕಾರ್ನ್, ಹಾಗೆ ಒಂದು ಮೊಸರು ವಡೆ ತಗೊಂಡ್ವಿ. ಸೂಪರಾಗಿತ್ತು ಮೊಸರು ವಡೆ ಅಂತೂ. ಏನು ಸಾಫ್ಟಾಗಿ ಕ್ರಿಸ್ಪಿಯಾಗಿತ್ತು. ಚಟ್ನಿಗೆ ಹಾಕಿ ತಿಂದರೆ ಆಹಾ ಅದ್ಭುತ. ಮತ್ತು ಅದರ ಒಪೋಸಿಟ್ ಅಂಗಡಿಯಲ್ಲಿ ಒಂದು ಪಾವ್ ಭಾಜಿ ತೊಗೊಂಡ್ವಿ. ಪಾವ್ ಭಾಜಿ ತುಂಬ ಫ್ರೆಶ್ ಅನಿಸ್ತು. ಪಾವು ಫ್ರೆಶ್ ಇತ್ತು, ಹಾಗೆ ಅದ್ರ ಭಾಜಿನೂ ಚೆನ್ನಾಗಿತ್ತು. ನೀರುಳ್ಳಿ, ಲಿಂಬೆ ಎಲ್ಲ ಹಾಕ್ಕೊಂಡು ಹಾಗೆ ಸವಿದ್ವಿ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ನಾವು ಪ್ರತಿ ಸತಿ ಇದನ್ನು ತಿಂತೀವಿ. ಸೂಪರಾಗಿರುತ್ತೆ. ನೆಕ್ಸ್ಟ್ ಅವರೆಬೇಳೆ ದೋಸೆ ಅಂತೂ ಆಸಮ್. ಸುಮಾರು ಹೊತ್ತು ಚೆನ್ನಾಗಿ ಬೇಯಿಸಿ ತುಂಬ ಫ್ರೆಶ್ ಆಗಿತ್ತು. ಅದ್ರ ಮೇಲೆ ಒಂದು ಬೆಣ್ಣೆ ಹಾಕಿ 2 ಚಟ್ನಿ, ಒಂದು ಕೆಂಪು ಚಟ್ನಿ, ಒಂದು ಬಿಳಿ ಚಟ್ನಿ ಹಾಕ್ಕೊಟ್ರು. ಬಿಳಿ ಚಟ್ನಿ ಅಂತೂ ಸೂಪರಾಗಿತ್ತು. ಹಾಗೆ ಅದನ್ನು ತಿಂದು ಇನ್ನೂ ಸ್ವಲ್ಪ ಜಾಗ ಇತ್ತು, ಹಾಗೆ ಒಂದು ಸ್ವೀಟ್ ಕಾರ್ನು ತಗೊಂಡ್ವಿ. ಸ್ವೀಟ್ ಕಾರ್ನ್ ಅಂತೂ ಸೂಪರಾಗಿತ್ತು. ಸ್ವೀಟ್ ಕಾರ್ನ್ಗೆ ಒಂದು ಸ್ವಲ್ಪ ಮ್ಯಾಂಗೋ ಮತ್ತು ಪೈನಾಪಲ್ ಮಿಕ್ಸ್ ಮಾಡಿಕೊಡ್ತಾರೆ. ಎಲ್ಲ ಆಗಿ ನೈಟ್ ಹಾಗೆ ಮನೆಗೆ ಬಂದ್ವಿ. ಚೆನ್ನಾಗಿ ನಿದ್ದೆ ಮಾಡಿದ್ವಿ.